ತಿಂಗಳಿಂದ ನಡೀತಾ ಇದ್ದಂತಹ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ. ಈಗ ಮಕ್ನಾ ಕಾಡಾನೆಗೆ ಡಾಕ್ಟರ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ರಮೇಶ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಹರಸಾಹಸ ಆಯಿತು. ಕಾಡಾನೆಗೆ ಅರಿವಳಿಕೆ ನೀಡೋದು ಸುಲಭ ಅಲ್ಲ. ಸ್ವಲ್ಪ ದೂರ ಓಡಿ ಆ ಮಕ್ನಾ ಆನೆ ಕೊನೆಗೆ ಕುಸಿದು ಬಿತ್ತು. ಜಾನುವಾರು ಹಾಗೂ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಂತಹ ಮಕ್ನಾ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸಕಲೇಶಪುರದ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ಕಡೆ ಬಂದ್ಬಿಡಿ. ಹಂಗಲ್ಲ, ಫಸ್ಟ್ ನೋಡ್ಕೊಂಡು ಮೂವ್ ಆಗ್ಬೇಕು ಆ ಕಡೆ. ಸಕಲೇಶಪುರ ಮತ್ತೆ ಬೇಲೂರು ಭಾಗದಲ್ಲಿ ಮೂರನೇ ಆನೆ ನಾವು ಕ್ಯಾಪ್ಚರ್ ಮಾಡ್ತಾ ಇದೀವಿ ಇವತ್ತು. ಮಕ್ನಾ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಜನರನ್ನೆಲ್ಲ ಓಡಿಸೋದು ಮತ್ತೆ ಪ್ರಾಪರ್ಟಿನಿ ಡ್ಯಾಮೇಜ್ ಮಾಡೋದು ಮತ್ತೆ ಬಹಳ ಹತ್ತಿರವಾಗಿ ಜನ ಆವಾಸಗಳ ಕೆಳಗಡೆ ಎಲ್ಲ ಬರುದು ಎಲ್ಲ ಇಲ್ಲಿ ನಮಗೂ ಸಕಲೇಶ್ವರ ಮತ್ತು ಈ ಬೇಲೂರು ಭಾಗದಲ್ಲಿ ಮೇಜರ್ ನಮಗೂ ಬೇಡಿಕೆ ಬರೋದು ಕ್ಯಾಪ್ಚರ್ ಮಾಡಬೇಕು ಅಂತ ವಿಕ್ರಾಂತ್ ಮತ್ತೆ ಮಕ್ನಾ ಮತ್ತೆ ಇನ್ನೊಂದು ಎಲಿಫೆಂಟ್ ನಾವು ಮೊದಲನೇ ದಿವಸ ಕ್ಯಾಪ್ಚರ್ ಮಾಡಿದ್ವಿ. ಅದರಿಂದ ನಾವು ಈಗ 3 ಆನೆಗಳು ಏನು ಗವರ್ಮೆಂಟ್ ದಿಂದ ಪರ್ಮಿಷನ್ ಬಂತು ಇಷ್ಟೊತ್ತಿಗೆ ನಾವು ಈಗಾಗಲೇ ಕ್ಯಾಪ್ಚರ್ ಮಾಡಲಾಗಿದೆ. ದಿನದಿಂದ ನಡೀತಾ ಇದ್ದಂತಹ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ. ಈಗ ಮಕ್ನಾ ಕಾಡಾನೆಗೆ ಡಾಕ್ಟರ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ರಮೇಶ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಹರಸಾಹಸ ಆಯಿತು. ಕಾಡಾನೆಗೆ ಅರಿವಳಿಕೆ ನೀಡೋದು ಸುಲಭ ಅಲ್ಲ. ಸ್ವಲ್ಪ ದೂರ ಓಡಿ ಆ ಮಕ್ನಾ ಆನೆ ಕೊನೆಗೆ ಕುಸಿದು ಬಿತ್ತು. ಜಾನುವಾರು ಹಾಗೂ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಂತಹ ಮಕ್ನಾ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸಕಲೇಶಪುರದ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ಕಡೆ ಬಂದ್ಬಿಡಿ. ಹಂಗಲ್ಲ, ಫಸ್ಟ್ ನೋಡ್ಕೊಂಡು ಮೂವ್ ಆಗ್ಬೇಕು ಆ ಕಡೆ. ಸಕಲೇಶಪುರ ಮತ್ತೆ ಬೇಲೂರು ಭಾಗದಲ್ಲಿ ಮೂರನೇ ಆನೆ ನಾವು ಕ್ಯಾಪ್ಚರ್ ಮಾಡ್ತಾ ಇದೀವಿ ಇವತ್ತು. ಮಕ್ನಾ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಜನರನ್ನೆಲ್ಲ ಓಡಿಸೋದು ಮತ್ತೆ ಪ್ರಾಪರ್ಟಿನಿ ಡ್ಯಾಮೇಜ್ ಮಾಡೋದು ಮತ್ತೆ ಬಹಳ ಹತ್ತಿರವಾಗಿ ಜನ ಆವಾಸಗಳ ಕೆಳಗಡೆ ಎಲ್ಲ ಬರುದು ಎಲ್ಲ ಇಲ್ಲಿ ನಮಗೂ ಸಕಲೇಶ್ವರ ಮತ್ತು ಈ ಬೇಲೂರು ಭಾಗದಲ್ಲಿ ಮೇಜರ್ ನಮಗೂ ಬೇಡಿಕೆ ಬರೋದು ಕ್ಯಾಪ್ಚರ್ ಮಾಡಬೇಕು ಅಂತ ವಿಕ್ರಾಂತ್ ಮತ್ತೆ ಮಕ್ನಾ ಮತ್ತೆ ಇನ್ನೊಂದು ಎಲಿಫೆಂಟ್ ನಾವು ಮೊದಲನೇ ದಿವಸ ಕ್ಯಾಪ್ಚರ್ ಮಾಡಿದ್ವಿ. ಅದರಿಂದ ನಾವು ಈಗ 3 ಆನೆಗಳು ಏನು ಗವರ್ಮೆಂಟ್ ದಿಂದ ಪರ್ಮಿಷನ್ ಬಂತು ಇಷ್ಟೊತ್ತಿಗೆ ನಾವು ಈಗಾಗಲೇ ಕ್ಯಾಪ್ಚರ್ ಮಾಡಲಾಗಿದೆ. ದಿನದಿಂದ ನಡೀತಾ ಇದ್ದಂತಹ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ. ಈಗ ಮಕ್ನಾ ಕಾಡಾನೆಗೆ ಡಾಕ್ಟರ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ರಮೇಶ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಹರಸಾಹಸ ಆಯಿತು. ಕಾಡಾನೆಗೆ ಅರಿವಳಿಕೆ ನೀಡೋದು ಸುಲಭ ಅಲ್ಲ. ಸ್ವಲ್ಪ ದೂರ ಓಡಿ ಆ ಮಕ್ನಾ ಆನೆ ಕೊನೆಗೆ ಕುಸಿದು ಬಿತ್ತು. ಜಾನುವಾರು ಹಾಗೂ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಂತಹ ಮಕ್ನಾ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸಕಲೇಶಪುರದ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ಕಡೆ ಬಂದ್ಬಿಡಿ. ಹಂಗಲ್ಲ, ಫಸ್ಟ್ ನೋಡ್ಕೊಂಡು ಮೂವ್ ಆಗ್ಬೇಕು ಆ ಕಡೆ. ಸಕಲೇಶಪುರ ಮತ್ತೆ ಬೇಲೂರು ಭಾಗದಲ್ಲಿ ಮೂರನೇ ಆನೆ ನಾವು ಕ್ಯಾಪ್ಚರ್ ಮಾಡ್ತಾ ಇದೀವಿ ಇವತ್ತು. ಮಕ್ನಾ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಜನರನ್ನೆಲ್ಲ ಓಡಿಸೋದು ಮತ್ತೆ ಪ್ರಾಪರ್ಟಿನಿ ಡ್ಯಾಮೇಜ್ ಮಾಡೋದು ಮತ್ತೆ
ಬಹಳ ಹತ್ತಿರವಾಗಿ ಜನ ಆವಾಸಗಳ ಕೆಳಗಡೆ ಎಲ್ಲ ಬರುದು ಎಲ್ಲ ಇಲ್ಲಿ ನಮಗೂ ಸಕಲೇಶ್ವರ ಮತ್ತು ಈ ಬೇಲೂರು ಭಾಗದಲ್ಲಿ ಮೇಜರ್ ನಮಗೂ ಬೇಡಿಕೆ ಬರೋದು ಕ್ಯಾಪ್ಚರ್ ಮಾಡಬೇಕು ಅಂತ ವಿಕ್ರಾಂತ್ ಮತ್ತೆ ಮಕ್ಕನ ಮತ್ತೆ ಇನ್ನೊಂದು ಎಲಿಫೆಂಟ್ ನಾವು ಮೊದಲನೇ ದಿವಸ ಕ್ಯಾಪ್ಚರ್ ಮಾಡಿದ್ವಿ. ಅದರಿಂದ ನಾವು ಈಗ 3 ಆನೆಗಳು ಏನು ಗವರ್ಮೆಂಟ್ ದಿಂದ ಪರ್ಮಿಷನ್ ಬಂತು ಇಷ್ಟೊತ್ತಿಗೆ ನಾವು ಈಗಾಗಲೇ ಕ್ಯಾಪ್ಚರ್ ಮಾಡಲಾಗಿದೆ. ದಿನದಿಂದ ನಡೀತಾ ಇದ್ದಂತಹ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ. ಈಗ ಮಕ್ನಾ ಕಾಡಾನೆಗೆ ಡಾಕ್ಟರ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ರಮೇಶ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಹರಸಾಹಸ ಆಯಿತು. ಕಾಡಾನೆಗೆ ಅರಿವಳಿಕೆ ನೀಡೋದು ಸುಲಭ ಅಲ್ಲ. ಸ್ವಲ್ಪ ದೂರ ಓಡಿ ಆ ಮಕ್ನಾ ಆನೆ ಕೊನೆಗೆ ಕುಸಿದು ಬಿತ್ತು. ಜಾನುವಾರು ಹಾಗೂ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಂತಹ ಮಕ್ನಾ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸಕಲೇಶ್ಪುರದ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ಕಡೆ ಬಂದ್ಬಿಡಿ ನೀವು. ಹಂಗಲ್ಲ, ಫಸ್ಟ್ ನೋಡ್ಕೊಂಡು ಮೂವ್ ಆಗ್ಬೇಕು ಆ ಕಡೆ. ಸಕಲೇಶ್ಪುರ ಮತ್ತೆ ಬೇಲೂರು ಭಾಗದಲ್ಲಿ 3ನೇ ಆನೆ ನಾವು ಕ್ಯಾಪ್ಚರ್ ಮಾಡ್ತಾ ಇದೀವಿ ಇವತ್ತು. ಮಕ್ಕನ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಜನರನ್ನೆಲ್ಲ ಓಡಿಸೋದು ಮತ್ತೆ ಪ್ರಾಪರ್ಟಿನಿ ಡ್ಯಾಮೇಜ್ ಮಾಡೋದು ಮತ್ತೆ ಬಹಳ ಹತ್ತಿರವಾಗಿ ಜನ ಆವಾಸಗಳ ಕೆಳಗಡೆ ಎಲ್ಲ ಬರುದು ಎಲ್ಲ ಇಲ್ಲಿ ನಮಗೂ ಸಕಲೇಶ್ವರ ಮತ್ತು ಈ ಬೇಲೂರು ಭಾಗದಲ್ಲಿ ಮೇಜರ್ ನಮಗೂ ಬೇಡಿಕೆ ಬರೋದು ಕ್ಯಾಪ್ಚರ್ ಮಾಡಬೇಕು ಅಂತ ವಿಕ್ರಾಂತ್ ಮತ್ತೆ ಮಕ್ಕನ ಮತ್ತೆ ಇನ್ನೊಂದು ಎಲಿಫೆಂಟ್ ನಾವು ಮೊದಲನೇ ದಿವಸ ಕ್ಯಾಪ್ಚರ್ ಮಾಡಿದ್ವಿ. ಅದರಿಂದ ನಾವು ಈಗ 3 ಆನೆಗಳು ಏನು ಗವರ್ಮೆಂಟ್ ದಿಂದ ಪರ್ಮಿಷನ್ ಬಂತು ಇಷ್ಟೊತ್ತಿಗೆ ನಾವು ಈಗಾಗಲೇ ಕ್ಯಾಪ್ಚರ್ ಮಾಡಲಾಗಿದೆ. ದಿನದಿಂದ ನಡೀತಾ ಇದ್ದಂತಹ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ. ಈಗ ಮಕ್ನಾ ಕಾಡಾನೆಗೆ ಡಾಕ್ಟರ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ರಮೇಶ್ ಅರಿವಳಿಕೆಯನ್ನ ಕೊಟ್ಟಿದ್ದಾರೆ. ಹರಸಾಹಸ ಆಯಿತು. ಕಾಡಾನೆಗೆ ಅರಿವಳಿಕೆ ನೀಡೋದು ಸುಲಭ ಅಲ್ಲ. ಸ್ವಲ್ಪ ದೂರ ಓಡಿ ಆ ಮಕ್ನಾ ಆನೆ ಕೊನೆಗೆ ಕುಸಿದು ಬಿತ್ತು. ಜಾನುವಾರು ಹಾಗೂ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಂತಹ ಮಕ್ನಾ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸಕಲೇಶ್ಪುರದ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ಕಡೆ ಬಂದ್ಬಿಡಿ ನೀವು. ಹಂಗಲ್ಲ, ಫಸ್ಟ್ ನೋಡ್ಕೊಂಡು ಮೂವ್ ಆಗ್ಬೇಕು ಆ ಕಡೆ. ಸಕಲೇಶ್ಪುರ ಮತ್ತೆ ಬೇಲೂರು ಭಾಗದಲ್ಲಿ 3ನೇ ಆನೆ ನಾವು ಕ್ಯಾಪ್ಚರ್ ಮಾಡ್ತಾ ಇದೀವಿ ಇವತ್ತು. ಮಕ್ಕನ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಜನರನ್ನೆಲ್ಲ ಓಡಿಸೋದು ಮತ್ತೆ ಪ್ರಾಪರ್ಟಿನಿ ಡ್ಯಾಮೇಜ್ ಮಾಡೋದು ಮತ್ತೆ ಬಹಳ ಹತ್ತಿರವಾಗಿ ಜನ ಆವಾಸಗಳ ಕೆಳಗಡೆ ಎಲ್ಲ ಬರುದು ಎಲ್ಲ ಇಲ್ಲಿ ನಮಗೂ ಸಕಲೇಶ್ವರ ಮತ್ತು ಈ ಬೇಲೂರು ಭಾಗದಲ್ಲಿ ಮೇಜರ್ ನಮಗೂ ಬೇಡಿಕೆ ಬರೋದು ಕ್ಯಾಪ್ಚರ್ ಮಾಡಬೇಕು ಅಂತ ವಿಕ್ರಾಂತ್ ಮತ್ತೆ ಮಕ್ಕನ ಮತ್ತೆ ಇನ್ನೊಂದು ಎಲಿಫೆಂಟ್ ನಾವು ಮೊದಲನೇ ದಿವಸ ಕ್ಯಾಪ್ಚರ್ ಮಾಡಿದ್ವಿ. ಅದರಿಂದ ನಾವು ಈಗ 3 ಆನೆಗಳು ಏನು ಗವರ್ಮೆಂಟ್ ದಿಂದ ಪರ್ಮಿಷನ್ ಬಂತು ಇಷ್ಟೊತ್ತಿಗೆ ನಾವು ಈಗಾಗಲೇ ಕ್ಯಾಪ್ಚರ್ ಮಾಡಲಾಗಿದೆ.